ಅನ್ಯಾಯ ನಾವೆಲ್ಲರೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇಲ್ಲಿ ಸೇರಿದ್ದ ಉದ್ದೇಶ ಏನಪ್ಪಾ ಅಂತಂದ್ರೆ ಇವತ್ತಿನ ದಿವಸ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀಯುತ ಡಿ.ಕೆ. ಶಿವಕುಮಾರ್ ಅವರ 2ನೇ ಸಚಿವ ಸಂಪುಟದ ವಿಸ್ತರಣೆಯಲ್ಲಿ ನಮ್ಮ ರಾಮದುರ್ಗ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ಹಿರಿಯ ಶಾಸಕರು, ಬೆಳಗಾವಿ ಜಿಲ್ಲೆಯಲ್ಲಿ ಹಿರಿಯ ಶಾಸಕರು ಸನ್ಮಾನ್ಯ ಶ್ರೀ ಅಶೋಕಣ್ಣ ಪಟ್ಟಣ್ ಅವರಿಗೆ ನಾವು ಸಚಿವ ಸ್ಥಾನ ಸಿಗ್ತದೆ ಅಂತ ತಿಳ್ಕೊಂಡು ನಾವು ರಾಮದುರ್ಗ ತಾಲೂಕಿನ ಜನರಿಗೆ ಭಾಳ ಆಶಾಭಾವನೆ ಇತ್ತು. ಆದ್ರೆ ಕಾಣದ ಕೈಗಳಿಂದ ಇವತ್ತು ನಮ್ಮ ಅಶೋಕಣ್ಣ ಪಟ್ಟಣ್ ಅವ್ರಿಗೆ ಸಚಿವ ಸ್ಥಾನ ತಪ್ಪೈತಿ. ಅದಕ್ಕೆ ನಮ್ಮೆಲ್ಲರಿಗೂ ಭಾಳ ನೋವಾಗೈತಿ. ಮುಂಬರೋ ದಿನದೊಳಗೆ ನಾವು ಮುಖ್ಯಮಂತ್ರಿಗಳಿಗಾತು, ಸಿದ್ದರಾಮಯ್ಯವ್ರಿಗಾತು, ಕಾಂಗ್ರೆಸ್ಸಿನ ಹೈಕಮಾಂಡ್ ಅವ್ರಿಗೆ ಒತ್ತಾಯ ಮಾಡ್ತೀವಿ. ಮುಂಬರೋ ದಿನದೊಳಗೆ ನಮ್ಮ ಹಿರಿಯ ಶಾಸಕರಾಗಿರ್ತಕ್ಕಂಥ ಅಶೋಕಣ್ಣ ಪಟ್ಟಣ್ ಅವರಿಗೆ ಇದಕ್ಕಿಂತ ಇನ್ನೂ ಹೆಚ್ಚಿನ ಸ್ಥಾನ ಕೊಡ್ಬೇಕು. ಈಗ ಅವರು ನಮ್ಮ ರಾಮದುರ್ಗ ತಾಲೂಕ ಹಿಂದುಳಿದ ತಾಲೂಕು ಐತಿ. ಅದಕ್ಕೆ ವಿಷಯ ಏನಂದ್ರೆ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರ ಕ್ಯಾಬಿನೆಟ್ ನಲ್ಲಿ ನಮ್ಮ ನಾಯಕರು, ಈ ಭಾಗದ ಧೀಮಂತ ನಾಯಕರು, ಅಭಿವೃದ್ಧಿ ಅಧಿಕಾರಿಯಾಗಿರ್ತಕ್ಕಂಥ ಅಶೋಕಣ್ಣ ಪಟ್ಟಣರಿಗೆ ಬಹಳ ಅನ್ಯಾಯ ಆಗೈತಿ. ಯಾಕಂದ್ರೆ ಸ್ವಾತಂತ್ರ್ಯ ಸಿಕ್ಕಾಗಿಂದ ನಮ್ಮ ಭಾಗಕ್ಕೆ ಕೊಟ್ಟಂತ ಏಕೈಕ ಸಚಿವ ಸ್ಥಾನ ಅಂದ್ರೆ ಆರ್ ಎಸ್ ಪಾಟೀಲ್ ಅವರಿಗೆ 1984ರಲ್ಲಿ ಸುಮಾರು 42 ವರ್ಷ ಆಯ್ತು ನಮ್ಮ ತಾಲೂಕಿಗೆ ಸಚಿವ ಸ್ಥಾನ ಸಿಗಲಿಲ್ಲ. ಅನ್ನರ ಮೇಲೆ ಬಹಳ ವಿಶ್ವಾಸ ಇಟ್ಟಿದ್ರು ಈ ಭಾಗದ ಜನರು, ಯುವ ಕಾರ್ಯಕರ್ತರು, ಮತ್ತು ಸಾಕಷ್ಟು ಅಭಿವೃದ್ಧಿ ಆಗಲಿ ನಮ್ಮ ರಾಮದುರ್ಗ ತಾಲೂಕು ಅಂತ ಹೇಳಿ ಬಹಳಷ್ಟು ಆಸೆ ಇತ್ತು. ಇವತ್ತಿನ ದಿವಸ ನಮ್ಮ ಜೀವ ಹೋಗೋದಂಗ ಆಗಿತ್ತು. ಯಾಕಂದ್ರೆ ನಮ್ಮ ಕಾರ್ಯಕರ್ತರಿಗೆ ಈ ದುಃಖ ತಡ್ಕೊಳಕ್ ಆಗತ್ತಿಲ್ಲ. ನಮ್ಗೆ ಬಹಳಷ್ಟು ಇದಿತ್ತು, ಆಶಾಭಾವನೆ ಇತ್ತು. ಹೈಕಮಾಂಡ್ ಇವತ್ತಿನ ದಿವಸ ಅಶೋಕಣ್ಣ ಪಟ್ಟಣ್ ಅವರು ಪಕ್ಷಕ್ಕೆ ಸಲ್ಲಿಸಿರುವಂತ ಸೇವೆಯನ್ನು ಪರಿಗಣಿಸಿ ಅವ್ರಿಗೆ ಬೆಳಗಾವಿ ಜಿಲ್ಲೆಗೆ ಕನಿಷ್ಠ 3 ಸಚಿವ ಸ್ಥಾನ ಕೊಡ್ತಾರೆ. ಅದರಲ್ಲಿ ನಮ್ಮ ನಾಯಕರಿಗೆ ಅಶೋಕಣ್ಣ ಪಟ್ಟಣ್ ಅವರಿಗೆ ಒಂದು ಸಚಿವ ಸ್ಥಾನ ಸಿಗ್ತದೆ ಅಂತ ಬಹಳಷ್ಟು ನಮಗೆ ನಂಬಿಕೆ ಇತ್ತು. ಆ ನಂಬಿಕೆಗೆ ದ್ರೋಹ ಮಾಡಿದ್ದಾರೆ ಹೈಕಮಾಂಡ್ ಅವರು ಮತ್ತು ನಿರಾಶರ ನಾಯಕರು. ನಾನು ನಮ್ಮ ಸಾಹೇಬರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ, ಹರಿಪ್ರಸಾದ್ ಸಾಹೇಬರಿಗೆ ಹೇಳ್ತೀನಿ, ಮುಂದಿನ ದಿನಮಾನದೊಳಗೆ ಅಶೋಕಣ್ಣ ಪಟ್ಟಣ್ ಅವರಿಗೆ ಆಗಿರುವಂಥ ಅನ್ಯಾಯವನ್ನು ಸರಿಪಡಿಸಬೇಕು ಮತ್ತು ಅವ್ರಿಗೆ ಉನ್ನತ ಹುದ್ದೆಯನ್ನು ಕೊಡಬೇಕು. ಯಾಕಂದ್ರೆ ಈಗಾಗಲೇ ಹಿಂದೆ ಇದ್ದಂಥ ಬಿಜೆಪಿ ಸರ್ಕಾರದಾಗ ನಮ್ಮ ಬೆಳಗಾವಿ ಜಿಲ್ಲೆ ರಾಜ್ಯದಾಗ 2ನೇ ಅತಿ ದೊಡ್ಡ ಜಿಲ್ಲೆ, 18 ವಿಧಾನಸಭಾ ಮತ್ತು ಕ್ಷೇತ್ರ ಹೊಂದಿದೆ. ಅದರಲ್ಲಿ ಕನಿಷ್ಠ ಪಕ್ಷ 3 ಕೊಡಬೇಕಾಗಿತ್ತು. ಆದರೆ ಎರಡು ಕೊಟ್ಟಿದ್ದಾರೆ. ಒಂದು ಸತೀಶ್ ಜಾರಕಿಹೊಳಿ ಅವರಿಗೆ ಮತ್ತು ಲಕ್ಷ್ಮಣ ಸವದಿ ಅವರಿಗೆ. ಇನ್ನೂ ಒಂದು ಸ್ಥಾನ ನಮ್ಮ ನಾಯಕರಿಗೆ ಕೊಡಬೇಕಾಗಿತ್ತು. ಆದ್ರೆ ಅನ್ಯಾಯ ಆಗೈತಿ. ಆ ಅನ್ಯಾಯ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತೀವಿ. ಅವರಿಗೆ ಸಚಿವ ಸ್ಥಾನ ಕೊಡೋ ಮಟ್ಟ ನಮ್ಮ ಪ್ರತಿಭಟನೆ ಇರ್ತೈತಿ. ಮುಂದಿನ ದಿನಮಾನದೊಳಗೆ ಅಶೋಕಣ್ಣ ಪಟ್ಟಣ್ ಅವರಿಗೆ ಇಲ್ಲಿ ಅಭಿವೃದ್ಧಿ ಮಾಡಕ್ಕೆ ನೀವು ಕೈ ಫಲಪಡಿಸಬೇಕು, ಅವರಿಗೆ ಅಧಿಕಾರ ಕೊಡಬೇಕು. ಯಾಕಂದ್ರೆ ಅವರು ವಿದ್ಯಾರ್ಥಿ ಯೂನಿಯನ್ ಪಕ್ಷದಾಗ ಸಂಘಟನೆ ಮಾಡ್ಯಾರ. ಪಕ್ಷದ ರಾಜ್ಯಾಧ್ಯಕ್ಷರಾಗಿ, ಯೂತ್ ಕಾಂಗ್ರೆಸ್ ರಾಜ್ಯಾಧ್ಯಕ್ಷರಾಗಿ, ಪಕ್ಷದ ಉಪಾಧ್ಯಕ್ಷರಾಗಿ, ಕೆಪಿಸಿಸಿ ಅಧ್ಯಕ್ಷರಾಗಿ ಬಹಳಷ್ಟು ಅವರು ಸೇವೆ ಮಾಡ್ಯಾರ. ಆ ಸೇವೆಯನ್ನು ಪರಿಗಣಿಸಿ ಪಕ್ಷ ನಿಷ್ಠೆಗೆ ನೀವು ಸಚಿವ ಸ್ಥಾನ ಕೊಡಿ. ಮೊದಲೇ ಅದೇ ಪಕ್ಷದಾಗ ಯಾರು ದುಡ್ದಾರ, ಯಾರು ಸೀನಿಯರಿಟಿ ಇದಾರ, ಅವ್ರಿಗೆ ನೀವು ಆದ್ಯತೆ ಕೊಡಬೇಕು. ಇದು ನಮ್ಮ ಒತ್ತಾಯ ಐತಿ. ರಾಮದುರ್ಗ ಕಾರ್ಯಕರ್ತರ ಪರವಾಗಿ, ಈ ಜಿಲ್ಲೆಯ ಪರವಾಗಿ, ಅಶೋಕಣ್ಣ ಪಟ್ಟಣ್ ಪರವಾಗಿ, ಈ ರಾಜ್ಯದ ನಾಯಕರಿಗೆ ಹೈಕಮಾಂಡ್ಗೆ ಬಿಸಿ ಮುಟ್ಟಿಸುವಂತ ಕೆಲಸ ನಾವು ಮುಂದಿನ ದಿನಮಾನದಲ್ಲಿ ಮಾಡ್ತೀವಿ. ನಮ್ಮ ನಾಯಕರಿಗೆ ಅನ್ಯಾಯ ಆಗಿದ್ದನ್ನು ಸರಿಪಡಿಸುವ ಮಟ್ಟ ನಮ್ದು ಹೋರಾಟ ನಿರಂತರವಾಗಿರುತ್ತೆ. ಕಾರ್ಯಕರ್ತರಿಗೆ ಬಹಳ ಬೇಸರ ಆಗಿದೆ. ನಮ್ಮ ಅಶೋಕಣ್ಣರು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು 50 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ. ಪಕ್ಷಕ್ಕಾಗಿ NS ಹಿಡ್ಕೊಂಡು, ಯೂತ್ ಕಾಂಗ್ರೆಸ್ ಹಿಡ್ಕೊಂಡು ಮೇನ್ ಕಾಂಗ್ರೆಸ್ವರೆಗೂ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಈ ಬಾರಿ ನಮಗೆ ಖಚಿತವಾಗಿ ಅವರ ಮಿನಿಸ್ಟರ್ ಲಿಸ್ಟ್ ಒಳಗೆ ಇತ್ತು, ನಿನ್ನೆ ತನಕ ಲಿಸ್ಟ್ ಒಳಗೆ ಇತ್ತು. ಇವತ್ತು ಸಡನ್ ಆಗಿ ಅವ್ರ ಹೆಸರಿಲ್ಲ ಅಂದ್ಮೇಲೆ ಸ್ವಲ್ಪ ಭಾಳ ಬೇಸರವಾಗಿದೆ. ಇದನ್ನೇ ಖಂಡಿಸಿ ನಾವೆಲ್ಲ ಇವತ್ತಿನ ದಿವಸ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ರಮೇಶ್ ಬಂಡಿಮಠ.